ಹಲೋ ವೀಕ್ಷಕರೇ, ಟ್ರೇಡಿಂಗ್ ಕನ್ನಡಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇಂದಿನ ವಿಡಿಯೋದಲ್ಲಿ ನಾವು KGF ಚಿತ್ರದಿಂದ ನಾವು ಯಾವ ರೀತಿ ಒಬ್ಬ ಟ್ರೇಡರ್ ಆಗಿ ಏನೆಲ್ಲ ಕಲಿಬಹುದು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ KGF ಒಂದು ಸೂಪರ್ ಡೂಪರ್ ಹಿಟ್ ಆಗಿರೋ ಮೂವಿ ಆಗಿದೆ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮೂವಿ ರಿಲೀಸ್ ಆಗಿ ಕನ್ನಡದ ಹೆಮ್ಮೆಯನ್ನು ಇಡೀ ದೇಶಕ್ಕೆ ಒಂದು ತೋರಿಸಿಕೊಟ್ಟ ಚಿತ್ರ ಇದು KGF. ಸೊ ಈ ಒಂದು KGF ಚಿತ್ರದಿಂದ ಆಸ್ ಅ ಟ್ರೇಡರ್ ಆಗಿ ಒಬ್ಬ ಟ್ರೇಡರ್ ಆಗಿ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆಗಿ ಯಾವ ರೀತಿ ಒಂದು ಮೋಟಿವೇಶನ್ ಅಥವಾ ಒಂದು ಯಾವ ರೀತಿಯ ಇಂಪಾರ್ಟೆಂಟ್ ವಿಚಾರಗಳನ್ನ ಕಲ್ತ್ಕೊಳ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಒಂದು ಸ್ವಲ್ಪ ಮೋಟಿವೇಶನ್, ಉತ್ತೇಜನ ಸಿಗುತ್ತೆ. ಹಾಗೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ಉಚಿತವಾಗಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ವಿಡಿಯೋನ ಶುರು ಮಾಡೋಣ. ನಾವು ಆಸ್ ಅ ಟ್ರೇಡರ್ ಆಗಿ ಈ KGF ಚಿತ್ರದಿಂದ, ಈ KGF ಏನ್ ಮೂವಿ ಇದೆ ಇದರಿಂದ ಏನನ್ನ ಕಲ್ತ್ಕೊಳ್ಬಹುದು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಕಲಿಯೋ ಆಸಕ್ತಿ ಇದ್ರೆ ನೀವು ನನ್ನ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ನನ್ನ ಕ್ಲಾಸ್ಗೆ ಜಾಯ್ನ್ ಆಗಬೇಕಾಗಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ ಅನ್ನ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ನೀವು ನನಗೆ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ನ ಮಾಡಬಹುದು. ಸೊ ವಿಡಿಯೋನ ಶುರು ಮಾಡೋಣ. ಮೊದಲ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್, KGF ನಿಂದ ನಾವು ಕಲಿಬೇಕಾಗಿರೋದು ಬಿಗ್ ಡ್ರೀಮ್ಸ್ ಆಲ್ವೇಸ್ ಟೇಕ್ ಟೈಮ್. ಸೊ ದೊಡ್ಡ ದೊಡ್ಡ ಕನಸುಗಳು ಯಾವಾಗಲೂ ಒಂದ್ ಸ್ವಲ್ಪ ಸಮಯನ ತೆಗೆದುಕೊಳ್ಳುತ್ತೆ. ಸೊ ಹೇಗೆ ಟ್ರೇಡರ್ ಇದರಿಂದ ಒಂದು ಲೆಸನ್ ಅನ್ನ ಪಡ್ಕೊಳ್ಬಹುದು. ಸೊ ಟ್ರೇಡಿಂಗ್ ಅನ್ನೋದು ಒಂದು ಉತ್ತಮವಾದ ದೊಡ್ಡ ಕನಸು. ಸೊ ಆ ಕನಸಿಗೂ KGF ಗೆ ಇರುವ ಸಂಬಂಧನ ನೋಡ್ಕೊಳ್ಳೋಣ. ಗೆಳೆಯರೆ, ನೀವಿಲ್ಲಿ ನೋಡೋದಾದ್ರೆ ಇದು KGF ಬಗ್ಗೆ ವಿಕಿಪೀಡಿಯಾದಲ್ಲಿರುವ ಆರ್ಟಿಕಲ್. ಸೊ ನೀವು ಇಲ್ಲಿ ನೋಡೋದಾದ್ರೆ KGF ಯಾವಾಗ ಸ್ಟಾರ್ಟ್ ಆಯಿತು? KGF ಮೂವಿ ಸ್ಟಾರ್ಟ್ ಆಗಿದ್ದು 2015 ಅಲ್ಲಿ. ಸೊ 2015 ಅಲ್ಲಿ ಈ ಚಿತ್ರದ ಕೆಲಸಗಳು ಶುರುವಾದವು. ಪ್ರಶಾಂತ್ ನೀಲ್ ಅವರು ಸ್ಕ್ರಿಪ್ಟ್ ಮತ್ತೆ ಸ್ಕ್ರೀನ್ ಪ್ಲೇನ ಬರಿತಾ ಇದ್ರು. ಆನಂತರ 2017 ಅಲ್ಲಿ ಶೂಟಿಂಗ್ ನ ಶುರು ಮಾಡ್ತಾರೆ. ಆದ್ರೆ ಫಿಲ್ಮ್ ರಿಲೀಸ್ ಆಗಿದ್ದು 2018 ಡಿಸೆಂಬರ್ 20ಗೆ. ಅಂದ್ರೆ ನೀವಿಲ್ಲಿ ನೋಡ್ಬೋದು, 2015ಗೆ ಸ್ಟಾರ್ಟ್ ಆದ ಮೂವಿ 2018ಗೆ ರಿಲೀಸ್ ಆಗುತ್ತೆ, ಅದು ಕೂಡ ಡಿಸೆಂಬರ್ ಟೈಮ್ ಅಲ್ಲಿ. ಆಲ್ಮೋಸ್ಟ್ 3 years ನ ಒಂದು ಸ್ಟ್ರಗಲ್ ಅಥವಾ ಒಂದು ಎಫರ್ಟ್ KGF ಚಾಪ್ಟರ್ 1 ಮೂವಿಗೆ ಇತ್ತು. ಸೊ 3 ವರ್ಷ ಚಿತ್ರತಂಡ ಅದನ್ನ ಕಂಟಿನ್ಯೂಸ್ ಆಗಿ ಡೆಡಿಕೇಟೆಡ್ ಆಗಿ ಆ ಚಿತ್ರನ ಮಾಡಿತ್ತು. ಅಂಡ್ ಅಷ್ಟು ದೊಡ್ಡ ಫಿಲ್ಮ್ ಆಗೋಕೆ 3 ವರ್ಷ ಸಮಯ ತೆಗೆದುಕೊಂಡಿತ್ತು. ಹಾಗೆ ಟ್ರೇಡಿಂಗ್ ಕೂಡ ಒಂದು ರೀತಿಯ ಬಿಸ್ನೆಸ್ ಅಥವಾ ಒಂದು ರೀತಿಯ ಕನಸು. ನೀವು ಟ್ರೇಡಿಂಗ್ ನ ಒಂದ್ಸಲಿ ಕಲಿತ್ರೆ ನಿಮ್ಗೆ ನೀವೇ ಬಾಸ್. ನೀವು ಯಾರ ಅಡಿಯಲ್ಲೂ ಕೆಲಸ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ನಿಮ್ಮಷ್ಟಕ್ಕೆ ಒಂದು ರೂಮ್ ಅಲ್ಲಿ ಅಥವಾ ಎಲ್ಲಿಂದ ಬೇಕಾದ್ರೂ ನೀವು ಟ್ರೇಡಿಂಗ್ ನ ಮಾಡಬಹುದು. ಟ್ರೇಡಿಂಗ್ ನ ಪೊಟೆನ್ಶಿಯಲ್ ಅಷ್ಟು ದೊಡ್ಡದಾಗಿದೆ. ಅಂಡ್ ಟ್ರೇಡಿಂಗ್ ನಲ್ಲಿ ದಿನಕ್ಕೆ ಇಷ್ಟೇ ಸಾವಿರ ಅಥವಾ ಇಷ್ಟೇ ಲಕ್ಷ ಅಂತಲ್ಲ, ಎಷ್ಟು ಬೇಕಾದ್ರೂ ಹಣನ ಮಾಡಬಹುದು. ಒಂದ್ಸಲ ನಿಮ್ಗೆ ಆ ಹಣ ಅಥವಾ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದ ನಂತರ ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಕೂಡ ಮಾಡಬಹುದು. ಅದು ಟ್ರೇಡಿಂಗ್ ನ ಒಂದು ಪಾಸಿಟಿವ್ ಅಡ್ವಾಂಟೇಜ್. ಹಾಗೆ ತುಂಬಾ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಂದ್ರೆ ನಿಮ್ಗೆ ಟ್ರೇಡಿಂಗ್ ಕಲಿಯೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಟ್ರೇಡಿಂಗ್ ನಲ್ಲಿ ಸ್ವಲ್ಪ ನೀವು ಎಕ್ಸ್ಪೀರಿಯನ್ಸ್ ನ ಪಡಿಬೇಕಾಗುತ್ತೆ. ಸ್ವಲ್ಪ ಲಾಸಸ್ ಕೂಡ ಮಾಡಬೇಕಾಗುತ್ತೆ. ಆ ಲಾಸಸ್ ನಿಂದ ಕಲಿಬೇಕಾಗುತ್ತೆ. ಸೊ 3 ವರ್ಷ ಒಂದು ಉತ್ತಮವಾದ ಸಿನಿಮಾ ಮಾಡ್ಲಿಕ್ಕೆ 3 ವರ್ಷ ಬೇಕಾದ್ರೆ ನೀವು ಯೋಚನೆ ಮಾಡಿ, ಒಂದು ಉತ್ತಮವಾದ ಜೀವನ ಶೈಲಿನ ಮಾಡೋಕೆ, ಒಂದು ಉತ್ತಮವಾದ ಟ್ರೇಡರ್ ಆಗೋಕೆ ನಿಮ್ಗೆ ಎಷ್ಟು ವರ್ಷ ಸಮಯ ಬೇಕು? ಸೊ ಯಾವಾಗ್ಲೂ ದೊಡ್ಡ ದೊಡ್ಡ ಕನಸುಗಳು ಯಾವತ್ತೂ ಟೈಮ್ ತಗೊಳುತ್ತೆ. ಅಂದ್ರೆ ನೀವು ಇವತ್ತು ಝೆರೋದಲ್ಲಿ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅಥವಾ UPSTOX ನಲ್ಲಿ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಾಳೆಯಿಂದಲೇ ಮಿಲಿಯನರ್ ಆಗೋ ಕನಸನ್ನ ಬಿಟ್ಟು ಬಿಡಿ. ಒಂದ್ ಸ್ವಲ್ಪ ಡೆಡಿಕೇಟೆಡ್ ಆಗಿ ಅದರ ಬಗ್ಗೆ ಚೆನ್ನಾಗಿ ಕಲಿತು ಅದರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಟ್ರೇಡಿಂಗ್ ನ ಮಾಡಬೇಕಾಗುತ್ತೆ. ಸೊ ಒಂದು ಕನಸು, ಟ್ರೇಡಿಂಗ್ ಅನ್ನೋದು ಒಂದು ಕನಸು. ಅದನ್ನ ಒಂದು ಸಲ ನೀವು ಸಫಲತೆಯ ಹಾದಿಯಲ್ಲಿ ತೆಗೆದುಕೊಂಡು ಬಂದ್ರೆ ನಂತರ ನಿಮ್ಗೆ ಯಾವುದೇ ರೀತಿಯ ಒಂದು ಕಷ್ಟ ಇರಲ್ಲ ಅಥವಾ ಯಾವುದೇ ರೀತಿಯ ಒಂದು ಟೆನ್ಷನ್ ಇರಲ್ಲ. ಯಾಕಂದ್ರೆ ನಿಮ್ಗೊಂದು ಎಕ್ಸ್ಟ್ರಾ ಇನ್ಕಮ್ ಕೂಡ ಆಗುತ್ತೆ, ಹಾಗೆ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಸಿಗುತ್ತೆ. ಸೊ KGF ನಿಂದ ನಾವು ಈ ಒಂದು ವಿಚಾರನ ತಿಳ್ಕೊಳ್ಬಹುದು. ಹಾಗೆ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅನೇಕರಿಗೆ ಲಾಸ್ ಆಗುತ್ತೆ. ಫಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ. ನಾನು 10,000 ಹಾಕಿದೆ ಸರ್, 10,000 ಕೂಡ ಹೋಯ್ತು. ನಂದು 1 ಲಕ್ಷ ಹಾಕಿದೆ ಸರ್, ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದೆ 1 ಲಕ್ಷ ಕೂಡ ಝೀರೋ ಆಯ್ತು ಅಂತ ಕೆಲವರು ಹೇಳ್ತಾರೆ. ಬಟ್ ಇದನ್ನೆಲ್ಲವನ್ನು ನಾವು ಬದಿಗೆಟ್ಟು ಅದರ ಒಂದು ಅಡ್ವಾಂಟೇಜ್ ನ ನೋಡೋದಾದ್ರೆ, ಒಂದು ಲಾಂಗ್ ರನ್ ಅಲ್ಲಿ ಒಂದು 3 ವರ್ಷ 2 ವರ್ಷ ನಂತರ ನೀವು ಅದರ ಅಡ್ವಾಂಟೇಜ್ ನೋಡೋದಾದ್ರೆ ನೀವು ಉತ್ತಮವಾದ ಪ್ರಾಫಿಟ್ ಕೂಡ ಮಾಡಬಹುದು. 1 ಲಕ್ಷ ಕಳೆದುಕೊಂಡ ನೀವೇ ಒಂದು ದಿನಕ್ಕೆ 1 ಲಕ್ಷ ಮಾಡುವ ಅವಕಾಶ ಕೂಡ ಟ್ರೇಡಿಂಗ್ ನಲ್ಲಿ ಇದೆ. ಹಾಗೆ KGF ಚಾಪ್ಟರ್ 1 ಮಾಡೋ ಸಮಯದಲ್ಲಿ 2017 ಜೂನ್ 25ಗೆ ದೊಡ್ಡ ಮಳೆ ಬಂದಿತ್ತು ಕರ್ನಾಟಕದಲ್ಲಿ. ಆ ಟೈಮಲ್ಲಿ 50% KGF ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿತ್ತು. ಆದ್ರೆ ಪ್ರೊಡಕ್ಷನ್ ಒಮ್ಮೆ ರೀಸ್ಟಾರ್ಟ್ ಆಗುತ್ತೆ. ಏನಕ್ಕಂದ್ರೆ ಈ ಹೆವಿ ರೈನ್ ಇಂದ ಎಲ್ಲ ಸೆಟ್ಗಳು ಮತ್ತೆ ಎಲ್ಲ ಒಂದು ಏನೆಲ್ಲ ಕನ್ಸ್ಟ್ರಕ್ಟ್ ಮಾಡಿರ್ತಾರಲ್ಲ ಅದೆಲ್ಲ ಒಂದು ಮಳೆಯಿಂದಾಗಿ ಹಾನಿಗೆ ಒಳಗಾಗುತ್ತೆ ಅಥವಾ ಡ್ಯಾಮೇಜ್ ಆಗುತ್ತೆ. ಸೊ ಮತ್ತೆ KGF ಚಿತ್ರತಂಡ ಇದನ್ನ ಸೆಟ್ ಅನ್ನ ಮತ್ತೆ ಪುನಃ ಸೃಷ್ಟಿಸಿ ಮತ್ತೆ ಫಿಲ್ಮ್ ನ ಕಂಟಿನ್ಯೂ ಮಾಡಬೇಕಾಗಿ ಬಂತು. ಸೊ ಟ್ರೇಡಿಂಗ್ ನಲ್ಲಿ ಯಾವ ರೀತಿ ನಿಮ್ಗೆ ಲಾಸಸ್ ಆಗುತ್ತೋ ಅದೇ ರೀತಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಒಂದು ಒಳ್ಳೆಯ ಫಿಲ್ಮ್ ಮಾಡುವಾಗ್ಲೂ, ಒಂದು ಉತ್ತಮವಾದ ಸ್ಟಾರ್ ಆಗುವಾಗ್ಲೂ ಆ ಒಂದು ಫಿಲ್ಮ್ ಫ್ಲಾಪ್ ಆಗುತ್ತೆ, ಅಥವಾ ಒಂದು ಉತ್ತಮವಾದ ಮೂವಿ ಮಾಡುವಾಗ್ಲೂ ಒಂದು ಸ್ವಲ್ಪ ಅಡೆತಡೆಗಳು ಬರುತ್ತೆ. ಸೊ
ಈ ಎಲ್ಲ ಅಡೆತಡೆಗಳನ್ನ ಮೀರಿ ನೀವು ನಿಂತಾಗ ಮಾತ್ರ ನಿಮ್ಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಟ್ರೇಡಿಂಗ್ ನ ನೀವು ಬಿಸ್ನೆಸ್ ಆಗಿ ತಗೋಬೇಕಾಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಬಿಗ್ ಡ್ರೀಮ್ಸ್ ಆಲ್ವೇಸ್ ಟೇಕ್ ಟೈಮ್. ದೊಡ್ಡ ದೊಡ್ಡ ಕನಸುಗಳು ಯಾವತ್ತಿಗೂ ಒಂದು ಸಮಯನ ತೆಗೆದುಕೊಳ್ಳುತ್ತೆ. ನೀವು ಒಂದು ಸಮಯನ ಕೊಟ್ಟು ಸಂಯಮದಿಂದ ಧೈರ್ಯವಾಗಿ ಅದನ್ನು ಕಲಿತು ನೀವು ನಿಮ್ಮ ಜರ್ನಿನ ಮುಂದುವರಿಸಬೇಕಾಗುತ್ತೆ. ಸೊ ಎರಡನೇ ಪಾಯಿಂಟ್ ನಾವು ಏನು ಅರ್ಥ ಮಾಡ್ಕೊಳ್ಬಹುದು KGF ನಿಂದ ಅಂದ್ರೆ, ಏಜ್ ಇಸ್ ಜಸ್ಟ್ ಅ ನಂಬರ್ ವೆನ್ ಯು ವರ್ಕ್ ಹಾರ್ಡ್. ಪ್ರಾಯ ಅಥವಾ ವಯಸ್ಸು ಅನ್ನೋದು ಒಂದು ಜಸ್ಟ್ ನಂಬರ್, ಅದೊಂದು ಸಂಖ್ಯೆ. ನೀವು ಯಾವಾಗ ಒಂದು ಉತ್ತಮವಾದ ಹಾರ್ಡ್ ವರ್ಕ್ನ ಅಥವಾ ಒಂದು ಜಾಸ್ತಿ ಎಫರ್ಟ್ ಹಾಕಿ ಯಾವ್ದನ್ನಾದ್ರೂ ಕಲೀಲಿಕ್ಕೆ ಶುರು ಮಾಡಿದ್ರೆ, ಏಜ್ ಅನ್ನೋದು ಸುಮ್ಮನೆ ಒಂದು ಸಂಖ್ಯೆ ಅಷ್ಟೇ. ನೀವು ಏಜ್ ಅನ್ನು ಮೀರಿ ಕೂಡ ಸಾಧನೆ ಮಾಡ್ಬೋದು. ಯಾಕಂದ್ರೆ ಟ್ರೇಡಿಂಗ್ ಕೂಡ ಅನೇಕರು ಅನ್ಕೊಳ್ತಾರೆ, ನಾನು ಕಾಲೇಜ್ ಹೋಗ್ತಾ ಇದ್ದೇನೆ ಸರ್, ನನಗೆ ಇನ್ನೂ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಆಗಿಲ್ಲ, ನಾನು ಅಕೌಂಟ್ ಓಪನ್ ಮಾಡಿಲ್ಲ, ಅಥವಾ ನನ್ನ ಹತ್ರ ಹಣ ಇಲ್ಲ, ಆ ತರ ಎಲ್ಲ ಒಂದು ಥಾಟ್ ತುಂಬಾ ಜನರಲ್ಲಿ ಇರುತ್ತೆ. ಸೊ ಏಜ್ ಅನ್ನೋದು ಜಸ್ಟ್ ಅ ನಂಬರ್. ನೀವು KGF ಅಲ್ಲಿ ನೋಡೋದಾದ್ರೆ KGF ಚಾಪ್ಟರ್ 2 ನ ಎಡಿಟರ್ ನ ವಯಸ್ಸು ಜಸ್ಟ್ 19. ಅಷ್ಟು ದೊಡ್ಡ ಫಿಲ್ಮ್ ನ ಎಡಿಟರ್ ಜಸ್ಟ್ 19 ಇಯರ್ಸ್ ಓಲ್ಡ್, ಅಂದ್ರೆ ಇನ್ನೂ ಟೀನೇಜರ್. ಸೊ ಸಣ್ಣ ಹುಡುಗ, ಸಣ್ಣ ವಯಸ್ಸಿನ ಹುಡುಗ ಅಷ್ಟು ದೊಡ್ಡ ಫಿಲ್ಮ್ ನ ಎಡಿಟಿಂಗ್ ಮಾಡ್ತಾನೆ ಅಂದ್ರೆ ನೀವು ಅನ್ಕೊಳ್ಬಹುದು ಏಜ್ ಈಸ್ ಜಸ್ಟ್ ನಂಬರ್ ವೆನ್ ಯು ರಿಯಲಿ ವರ್ಕ್ ಹಾರ್ಡ್. ನೀವು ಆ ಒಂದು ದೃಢತೆನ ಅಥವಾ ಆ ಒಂದು ಡೆಡಿಕೇಶನ್ ನ ಒಂದು ವರ್ಕ್ ಮೇಲೆ, ಒಂದು ಕನಸಿನ ಮೇಲೆ ಕೊಟ್ಟಾಗ ಏಜ್ ಅನ್ನೋದು ಸುಮ್ಮನೆ ಒಂದು ನಂಬರ್ ಆಗಿ ಸೈಡಲ್ಲಿ ಇರುತ್ತೆ. ನೀವು ಒಂದು ಉತ್ತಮವಾದ ಟ್ರೇಡರ್ ಮುಂದೆ ಆಗ್ಬಹುದು. ಸೊ ಯಾವುದೇ ರೀತಿ ಏಜ್ ಮೇಲೆ ನೀವು ಮೋಟಿವೇಶನ್ ನ ಕಳ್ಕೊಳ್ಬಾರ್ದು, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಎರಡನೇ ಪಾಯಿಂಟ್ ಆಗುತ್ತೆ. ಸೊ ಮೂರನೇ ಪಾಯಿಂಟ್ ನಾವು KGF ಇಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಟಾರ್ಟ್ ಸ್ಮಾಲ್. ಸೊ ಟ್ರೇಡಿಂಗ್ ಅಂತ ಬಂದಾಗ ಅನೇಕರು ಅನ್ಕೊಳ್ತಾರೆ, ನನಗೆ 10 ಲಕ್ಷ ಕ್ಯಾಪಿಟಲ್ ಬೇಕು, 1 ಲಕ್ಷ ಕ್ಯಾಪಿಟಲ್ ಬೇಕು, 20 ಲಕ್ಷ ಕ್ಯಾಪಿಟಲ್ ಬೇಕು, 1 ಕೋಟಿ ಕ್ಯಾಪಿಟಲ್ ಬೇಕು, ಆಗ ಮಾತ್ರ ನಾನು ದೊಡ್ಡ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯ ಅಂತ. ಇದು ಕಂಪ್ಲೀಟ್ಲಿ ಸುಳ್ಳು. 1,000 ರೂಪಾಯಿಂದ ಶುರು ಮಾಡಿ ಕೂಡ ಟ್ರೇಡರ್ ಆಗ್ಬಹುದು, 100 ರೂಪಾಯಿಂದ ಶುರು ಮಾಡಿ ಕೂಡ ಟ್ರೇಡರ್ ಆಗ್ಬಹುದು, ಈವನ್ ನೀವು 0 ಅಕೌಂಟ್ ನ ಹೋಲ್ಡ್ ಮಾಡಿ ಕೂಡ ನೀವು ಟ್ರೇಡರ್ ಆಗ್ಬಹುದು. ನಿಮ್ಗೆ ಮಾಡೋ ಮನಸ್ಸಿರ್ಬೇಕು. ಸೊ ಈವನ್ ಇಫ್ ಇನ್ ಕೇಸ್ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದ್ದಾಗಲೂ ಕೂಡ ನೀವು 1 ಕೋಟಿನ ಇನ್ವೆಸ್ಟ್ ಮಾಡಿ ಟ್ರೇಡರ್ ಆಗೋಕೆ ಸಾಧ್ಯನೇ ಇಲ್ಲ. ನೀವು ಶುರು ಮಾಡುವಾಗ 1 ಲಕ್ಷ ಅಥವಾ 2 ಲಕ್ಷದಲ್ಲೇ ಶುರು ಮಾಡಬೇಕು, ಈವನ್ ದೋ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಕ್ಯಾಪಿಟಲ್ ಇದ್ದಾಗಲೂ ಕೂಡ. ಸೊ ಏನೇ ದೊಡ್ಡ ಕನಸಿದ್ದಾಗಲೂ ಕೂಡ ಅದನ್ನ ಸ್ಮಾಲ್ ಇಂದಾನೆ, ಅಂದ್ರೆ ಸಣ್ಣದಿಂದನೇ ಸ್ಟಾರ್ಟ್ ಮಾಡಬೇಕು, ಚಿಕ್ಕದಾಗಿ ಸ್ಟಾರ್ಟ್ ಮಾಡಬೇಕು. ಯಾರೆಲ್ಲ ದೊಡ್ಡ ದೊಡ್ಡ ಟ್ರೇಡರ್ ಆಗಿದ್ದಾರೋ, ಯಾರೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆಗಿದ್ದಾರೋ, ಎಲ್ಲರೂ ಕೂಡ ಸಣ್ಣದಾಗಿ ಶುರು ಮಾಡಿದ್ದು. ರಾಕೇಶ್ ಜುಂಜನ್ವಾಲಾ ಅವರು ಕೂಡ ಶುರು ಮಾಡಿದ್ದು ಕೇವಲ 5,000 ರೂಪಾಯಿಂದ. ಯಾರೆಲ್ಲ ದೊಡ್ಡ ದೊಡ್ಡ ಟ್ರೇಡರ್ಸ್ ಗಳು ಈಗ ನಮಗೆ ಕಾಣಲಿಕ್ಕೆ ಸಿಗ್ತಾರೆ, ಐ ಮೀನ್ ಯೂಟ್ಯೂಬ್ ಅಲ್ಲಿ ಅಥವಾ ಒಂದು ಆರ್ಟಿಕಲ್ ನಮಗೆ ಓದಲಿಕ್ಕೆ ಸಿಗುತ್ತೆ, ಅವರೆಲ್ಲ ಸಣ್ಣ ಮಟ್ಟದಿಂದಲೇ ದೊಡ್ಡವರಾಗಿರೋದು. ಹಾಗೆ ನೀವು ಪ್ರಶಾಂತ್ ನೀಲ್, ಅಂದ್ರೆ ಅಷ್ಟು ದೊಡ್ಡ ಮೂವಿ ಮಾಡಿರೋ ಪ್ರಶಾಂತ್ ನೀಲ್ ಅವರ ಒಂದು ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ, ಪ್ರಶಾಂತ್ ನೀಲ್ ಅವರು ಫಿಲ್ಮ್ಗೆ ಬಂದಿದ್ದು ಅಥವಾ ಫಿಲ್ಮ್ ಮೇಕಿಂಗ್ ಗೆ ಬಂದಿದ್ದು ಹಣಕ್ಕೋಸ್ಕರ. ನೀಲ್ ಸೆಡ್ ಹಿ ಟುಕ್ ಟು ಫಿಲ್ಮ್ ಮೇಕಿಂಗ್ ಇನಿಷಿಯಲಿ ಫಾರ್ ದ ನೀಡ್ ಆಫ್ ಮನಿ. ನಾವು ಕೂಡ ಹಣಕ್ಕಾಗಿ ಟ್ರೇಡಿಂಗ್ ಮಾಡ್ತಾ ಇರೋದು, ನಾವೇನು ಬೇರೆ ಉದ್ದೇಶಕ್ಕಾಗಿ ಟ್ರೇಡಿಂಗ್ ಮಾಡ್ತಾ ಇಲ್ಲ, ಹಣಕ್ಕಾಗಿ ಟ್ರೇಡಿಂಗ್ ಮಾಡ್ತಾ ಇರೋದು, ರೈಟ್? ಸೊ ಆನಂತರ ಅವ್ರು ಏನ್ ಮಾಡ್ತಾರೆ, ಕೆಲವೊಂದು ಕೋರ್ಸ್ ಗಳಿಗೆ ಜಾಯ್ನ್ ಆಗ್ತಾರೆ. ಆನಂತರ ಆ ಕೋರ್ಸ್ ನಲ್ಲಿ ಏನಾದ್ರೂ ಕಲ್ತು ಅದರ ಮೇಲೆ ಇಂಟ್ರೆಸ್ಟ್ ನ ಬೆಳೆಸಿ ಆನಂತರ ಅವರು ಉಗ್ರಂ ಅನ್ನೋ ಪ್ರಾಜೆಕ್ಟ್ ನ ತೆಗೆದುಕೊಳ್ತಾರೆ ಶ್ರೀಮುರುಡಿ ಅವರ ಜೊತೆ. ಸೊ ಅವರ ಫಸ್ಟ್ ಮೂವಿ ಉಗ್ರಂ ಆಗಿರುತ್ತೆ. ಅವರು ಅದನ್ನ ಶುರು ಮಾಡೋದಕ್ಕಿಂತ ಮುಂಚೆ ಅದರ ಬಗ್ಗೆ ಇಂಟ್ರೆಸ್ಟ್ ನ ಪಡೆದು ಅದರಲ್ಲಿ ಕೋರ್ಸ್ ಗಳನ್ನು ಕೂಡ ಮಾಡ್ತಾರೆ. ಸೊ ಟ್ರೇಡಿಂಗ್ ಅಂತ ಬಂದಾಗ ನೀವು ಕೂಡ ಕೆಲವೊಂದು ಕೋರ್ಸ್ ಗಳನ್ನ ಜಾಯ್ನ್ ಆಗಬೇಕಾಗುತ್ತೆ, ಕೆಲವೊಂದು ಬುಕ್ ಗಳನ್ನ ತೆಗೆದುಕೊಳ್ಳಿಕ್ಕೆ ನೀವು ಇನ್ವೆಸ್ಟ್ ನ ಮಾಡಬೇಕಾಗುತ್ತೆ, ಕೋರ್ಸ್ ಜಾಯ್ನ್ ಆಗೋಕೆ ಇನ್ವೆಸ್ಟ್ ನ ಮಾಡಬೇಕಾಗುತ್ತೆ. ಹಾಗೆ ನಂದು ಕೂಡ ಕೋರ್ಸ್ ಇದೆ, ನನ್ನ ಕೆಲವು ಸ್ಟೂಡೆಂಟ್ ಗಳು ಕೂಡ ಟ್ರೇಡಿಂಗ್ ನ ಚೆನ್ನಾಗಿ ಕಲಿತಾ ಇದ್ದಾರೆ, ಚೆನ್ನಾಗಿ ಹಣನ ಮಾಡ್ತಾ ಇದ್ದಾರೆ. ಸೊ ನಿಮ್ಗೂ ಕೂಡ ಟ್ರೇಡಿಂಗ್ ಕಲಿಯೋ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ನನ್ನ ಕೋರ್ಸ್ಗೆ ಜಾಯ್ನ್ ಆಗ್ಬಹುದು, ಅಥವಾ ಯೂಟ್ಯೂಬ್ ನಲ್ಲಿ ಅನೇಕ ಫ್ರೀ ವಿಡಿಯೋಸ್ ಇದೆ, ನೀವು ನೋಡಬಹುದು. ಯೂಟ್ಯೂಬ್ ನಲ್ಲೂ ಕೂಡ ನೀವು ಟ್ರೇಡಿಂಗ್ ನ ಕಲಿಬಹುದು. ಸೊ ನಿಮ್ಗೆ ಡೀಪ್ ಆಗಿ ಇನ್ಡೆಪ್ತ್ ಆಗಿ ನಾಲೆಜ್ ಬೇಕಂದ್ರೆ, ಒಂದು ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ 1ನೇಯಿಂದ 10ನೇ ತರಗತಿ ತನಕ ಕ್ಲಾಸ್ ಇರುತ್ತೆ. ನೀವು ಯೂಟ್ಯೂಬ್ ನಲ್ಲಿ ಏನಾಗುತ್ತೆ, ನೀವು ಡೈರೆಕ್ಟ್ ಆಗಿ ಒಂದ್ಸಲಿ 9ನೇ ಕ್ಲಾಸ್ ನ ಪಾಠನ ಓದ್ತೀರಾ, ಆನಂತರ 1ನೇ ಕ್ಲಾಸ್ ನ ಪಾಠನ ಓದ್ತೀರಾ, ಆನಂತರ 5ನೇ ಕ್ಲಾಸ್ ನ ಪಾಠನ ಓದ್ತೀರಾ. ಸೊ ನಿಮ್ಗೆ ಗೊತ್ತಾಗಲ್ಲ ಅದು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಂದ ಕನೆಕ್ಟ್ ಆಗಬೇಕು ಅಂತ. ಸೊ ಕೋರ್ಸಸ್ ನಲ್ಲಿ ನಾವು ಅಂದ್ರೆ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಮಾಡುವಾಗ ನನ್ನ ಕೋರ್ಸಸ್ ನಲ್ಲಿ ಅದನ್ನ ನಾವು ಫಸ್ಟ್ ಇಂದ ಯಾವ ರೀತಿ ಎಂಡ್ ಮಾಡೋದು, ಎಲ್ಲಿ ತನಕ ತಗೊಂಡೋಗ್ಬೇಕು, ಎಲ್ಲಿಂದ ಶುರು ಆಗುತ್ತೆ, ಹೇಗೆ ಶುರು ಮಾಡೋದು, ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಅದು ಕೋರ್ಸ್ ನ ಇಂಪಾರ್ಟೆನ್ಸ್ ಆಗುತ್ತೆ. ನಿಮ್ಗೆ ಫ್ರೀ ಆಗಿ ಕಲಿಬೇಕು ಅಥವಾ ನಾನು ಫ್ರೀ ಆಗಿ ಕಲಿತೀನಿ ಅಂದಾಗ ಯೂಟ್ಯೂಬ್ ನಿಂದ ಕೂಡ ನೀವು ಕಲಿಬಹುದು. ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಲಿಬೇಕು. ಸೊ ಪ್ರಶಾಂತ್ ನೀಲ್ ಅವರು ಕೂಡ ಮಾಡಿದ್ದು ಕಲಿತದ್ದು. ಫಸ್ಟಿಗೆ ಅವರು ಕಲಿತು ಆನಂತರ ಇಂಟ್ರೆಸ್ಟ್ ಬೆಳೆಸಿ ಆನಂತರ ಅವರು ಉಗ್ರಂ ಅನ್ನೋ ಫಿಲ್ಮ್ ಶುರು ಮಾಡ್ತಾರೆ. ಸೊ ಉಗ್ರಂ ಏನವರು 20 ಕೋಟಿ ಬಜೆಟ್ ಅಲ್ಲಿ ಅಥವಾ 100 ಕೋಟಿ ಬಜೆಟ್ ಅಲ್ಲಿ ಶುರು ಮಾಡಿರೋ ಫಿಲ್ಮ್ ಅಲ್ಲ. ಉಗ್ರಂನ ನೀವು ಬಜೆಟ್ ನೋಡೋದಾದ್ರೆ ಉಗ್ರಂನ ಬಜೆಟ್ ನೀವು ಇಲ್ಲಿ ನೋಡಬಹುದು 4 crore rupees, ಜಸ್ಟ್ 4 ಕೋಟಿ ರೂಪಾಯಿಯಲ್ಲಿ ಉಗ್ರಂ ಚಿತ್ರ ತಯಾರಾಗಿತ್ತು. ಅದೇ KGF ಚಾಪ್ಟರ್ 1 ನ ಬಜೆಟ್ ನ ನೀವು ನೋಡೋದಾದ್ರೆ 80 crores, 80 ಕೋಟಿ ರೂಪಾಯಿ KGF 1 ನ ಬಜೆಟ್. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಆಲ್ವೇಸ್ ಸ್ಟಾರ್ಟ್ ಸ್ಮಾಲ್. ದೊಡ್ಡ ಕನಸುಗಳು ಯಾವತ್ತೂ ಸಣ್ಣ ಹೆಜ್ಜೆಯಿಂದಲೇ ಶುರು ಆಗೋದು. ಸೊ 4 ಕೋಟಿ ಎಲ್ಲಿದೆ, 80 ಕೋಟಿ ಎಲ್ಲಿದೆ? ಸೊ
ಒಂದ್ಸಲಿ ನೀವು ಸಣ್ಣ ಅಮೌಂಟ್ ಅಲ್ಲಿ ಟ್ರೇಡಿಂಗ್ ನ ಶುರು ಮಾಡಿ, ನಿಮ್ಗೆ ಅದರಿಂದ ಇಂಪ್ರೂವ್ಮೆಂಟ್ ಸಿಗ್ತಾ ಇದೆ, ನಿಮ್ಗೆ ಅದರಿಂದ ಪ್ರಾಫಿಟಬಿಲಿಟಿ ಸಿಗ್ತಾ ಇದೆ, ಅಥವಾ ನೀವು ಉತ್ತಮವಾದ ಪ್ರಾಫಿಟ್ ನ ಮಾಡ್ತಾ ಇದ್ದೀರಾ, ನಿಮ್ಗೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ನೆಕ್ಸ್ಟ್ ನೀವು ನಿಮ್ಮ ಸಂಬಂಧಿಕರ ಹತ್ರ, ನಿಮ್ಮ ಫ್ರೆಂಡ್ಸ್ ಹತ್ರ ಹಣನ ತೆಗೆದುಕೊಳ್ಬಹುದು, ಅಥವಾ ಒಂದು ಸ್ವಲ್ಪ ಎಲ್ಲಿಂದಾದ್ರೂ ಹಣನ ಅಡ್ಜಸ್ಟ್ ಮಾಡಿ ಟ್ರೇಡಿಂಗ್ ನ ಮುಂದುವರಿಸಬಹುದು ಹಾಗೂ ಟ್ರೇಡಿಂಗ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೋದು. ಫಸ್ಟಿಗೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡ್ಲಿಕ್ಕೆ ಏನು, ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕು. ಒಂದು 1,000 ರೂಪಾಯಲ್ಲಿ ಸ್ಟಾರ್ಟ್ ಮಾಡುದಾ, 10,000 ರೂಪಾಯಲ್ಲಿ ಸ್ಟಾರ್ಟ್ ಮಾಡುದಾ, 1,00,000 ರೂಪಾಯಿದಲ್ಲಿ ಸ್ಟಾರ್ಟ್ ಮಾಡುದಾ, ಈ ರೀತಿ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಸಣ್ಣದಾಗಿ ಟ್ರೇಡಿಂಗ್ ನ ಕಲಿತಾ ಹೋಗ್ಬೇಕು. ಸೊ ಇದೇ ಕೆಲಸನ ಉಗ್ರಂ ನಂತರ ಪ್ರಶಾಂತ್ ನೀಲ್ ಅವರು ಮಾಡಿದ್ದು. ಸಣ್ಣ ಬಜೆಟ್ ನಲ್ಲಿ ಫಿಲ್ಮ್ ನ ಮಾಡಿ ಅದನ್ನ ದೊಡ್ಡ ಸಕ್ಸಸ್ ನ ಮಾಡಿತ್ತು ಉಗ್ರಂ ಫಿಲ್ಮ್. 30 crores ವರೆಗೂ ವರ್ಲ್ಡ್ ವೈಡ್ ಕಲೆಕ್ಷನ್ ನ ಮಾಡಿತ್ತು ಉಗ್ರಂ ಚಿತ್ರ. ಆ ನಂತರ KGF ಇಸ್ ಜಸ್ಟ್ ಅನ್ ಹಿಸ್ಟ್ರಿ. ನಿಮ್ಗೆಲ್ಲರಿಗೂ ಗೊತ್ತಿದೆ KGF ಚಾಪ್ಟರ್ ನ ಕತೆ ಏನು ಅಂತ. ಸೊ ಸ್ಟಾರ್ಟ್ ಸ್ಮಾಲ್. 4th ಪಾಯಿಂಟ್ ಬಂದ್ಬಿಟ್ಟು ಬಿಲೀವ್ ಇನ್ ಯೋರ್ ಡ್ರೀಮ್ಸ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕನಸು ಅಥವಾ ಒಂದು ದೊಡ್ಡ ವ್ಯಕ್ತಿ, ಒಂದು ದೊಡ್ಡ ಸಾಧನೆ ಮಾಡೋನು ಅಂತ ಬಂದಾಗ, ಯಾರೇ ಇರಲಿ, ಅದು ಎಷ್ಟೇ ದೊಡ್ಡ ಸಾಧನೆ ಮಾಡಿರೋರಾಗ್ಲಿ, ಯಶ್ ಆಗಿರ್ಲಿ, ಅಥವಾ ಯಾರೇ ದೊಡ್ಡ ಆಕ್ಟರ್ ಆಗಿರ್ಲಿ, ಯಾರೇ ದೊಡ್ಡ ಫಿಲ್ಮ್ ಮೇಕರ್ ಆಗಿರ್ಲಿ, ಯಾರೇ ದೊಡ್ಡ ಕ್ರಿಕೆಟರ್ ಆಗಿರ್ಲಿ, ಯಾರೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ, ಯಾರೇ ದೊಡ್ಡ ಟ್ರೇಡರ್ ಆಗಿರ್ಲಿ, ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಂಬಿಕೆ. ನಿಮ್ಮ ಕನಸಿನ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ನೀವು ಏನ್ ಮಾಡ್ತಾ ಇದ್ರೆ ಅದರ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಸುತ್ತಮುತ್ತ ಜನ ಬಂದು ಹೇಳ್ತಾರೆ ಇದು ಗ್ಯಾಮ್ಲಿಂಗು, ಇದರಲ್ಲಿ ಹಣ ಮಾಡ್ಲಿಕ್ಕೆ ಆಗಲ್ಲ, ನೀನು ಒಂಥರ ಬೆಟ್ಟಿಂಗ್ ಆಡ್ತಾ ಇದೆಯಾ, ನಿನ್ಗೆ ಅದು ಇದು ಎಲ್ಲಾ ರೀತಿಯ ವಾಕ್ಯಗಳು ಅಥವಾ ಎಲ್ಲಾ ರೀತಿಯ ವರ್ಡ್ಸ್ಗಳು ನಿಮ್ಗೆ ಫಸ್ಟಿಗೆ ಕೇಳಲಿಕ್ಕೆ ಸಿಗ್ತದೆ. ಸೊ ನಮ್ಗೆ ಕೂಡ ಕೇಳಲಿಕ್ಕೆ ಸಿಕ್ಕಿತ್ತು. ನಾವು ಕೂಡ ಫಸ್ಟಿಗೆ ಅದನ್ನ ಕಲ್ತು ನಮ್ಮ ಒಂದು ಡ್ರೀಮ್ ನ ಮೇಲೆ ಬಿಲೀವ್ ಮಾಡಿನೇ ನಾವು ಕೂಡ ಈಗ ಟ್ರೇಡಿಂಗ್ ನ ಒಂದು ಲೆವೆಲ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ಎಲ್ಲರ ಸ್ಟೋರಿ, ನಿಮ್ದೊಂದು ಹೊಸ ಸ್ಟೋರಿ ಅಲ್ಲ. ನಿಮ್ಗೂ ಕೂಡ ಮನೆಯಲ್ಲಿ ಹೇಳ್ತಾ ಇರ್ತಾರೆ, ಅಥವಾ ಅಕ್ಕನ ಅಣ್ಣನ ಅಥವಾ ಫ್ರೆಂಡ್ಸ್ ಯಾರಾದ್ರೂ ಹೇಳ್ತಾ ಇರ್ತಾರೆ ಅವರು ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾನೆ ಅಂತ. ಸೊ ಒಂದು ವಿಚಾರ ಏನಂದ್ರೆ, ನಿಮ್ಗೆ ನಿಮ್ಮ ಕನಸಿನ ಮೇಲೆ ನಂಬಿಕೆ ಇದ್ರೆ ಅದನ್ನ ನೀವು ಬಿಡಬೇಡಿ. ಸೊ ನೀವು ಅದನ್ನ ಕಲಿಬೇಕು. ಅಷ್ಟೇ ಡೆಡಿಕೇಟೆಡ್ ಆಗಿ, ಅಷ್ಟೇ ಒಂದು ಸಮಯನ ಕೊಟ್ಟು, ಅಷ್ಟೇ ಒಂದು ಶ್ರದ್ಧೆಯಿಂದ ಅದನ್ನ ಕಲ್ತಾಗ ನಿಮ್ಗೆ ಆ ಸಕ್ಸಸ್ ಅನ್ನೋದು ನಿಮ್ಗೆ ಸಿಗುತ್ತೆ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಿಲೀಫ್ ಇರಬೇಕು, ನಂಬಿಕೆ ಇರಬೇಕು. ಸೊ KGF ಬಗ್ಗೆ ಯಶ್ ಅವರ ಹತ್ರ ಹಿಂದಿ ಒಂದು ಇಂಟರ್ವ್ಯೂ ಅವರು ಕೇಳಿರ್ತಾರೆ. ಅಂದ್ರೆ ಹಿಂದಿಯಲ್ಲಿ ಇಂಟರ್ವ್ಯೂ ಮಾಡುವಾಗ ಒಬ್ರು ಕೇಳ್ತಾರೆ, ನಿಮ್ಗೆ ಏನಾದ್ರು ಸ್ಟ್ರಾಟಜಿ ಇತ್ತಾ, KGF ಚಾಪ್ಟರ್ 1 ಬಾಲಿವುಡ್ ಅಲ್ಲಿ ರಿಲೀಸ್ ಮಾಡುವಾಗ ಏನಾದ್ರು ಸ್ಟ್ರಾಟಜಿ ಇತ್ತಾ ಅಂತ. ನೀವು ಯಶ್ ಅವರ ನಂಬಿಕೆನ ಒಮ್ಮೆ ನೋಡಿದ್ರೆ, ಅಂದ್ರೆ ಯಶ್ ಅವರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತ ನೋಡಿದ್ರೆ, they might have not known me, but I was confident that they would like the film if we give them good quality work, and that is how I became an actor as well. I had to struggle to be an actor, so how big can be the struggle to be an actor in other industry? It is about your belief system. Everything is difficult in life, but you have to take that first step and try. So ನೀವು ನೋಡ್ಬೋದು ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ನೀವು ನೋಡ್ಬೋದು. ಅವರ ಇಂಟರ್ವ್ಯೂಗಳನ್ನು ನೀವು ನೋಡಿದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್, ಆ ಧೈರ್ಯ ಏನಿದೆ ಅಲ್ಲ, ಆ ಒಂದು ನಂಬಿಕೆ ಏನಿದೆ ಅಲ್ಲ, ಅದು ಅವರನ್ನು ಇಷ್ಟು ದೊಡ್ಡ ಸ್ಟಾರ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ನಂದೊಂದು ಒಪಿನಿಯನ್ ಅಥವಾ ನನ್ನೊಂದು ನಂಬಿಕೆ ಅಷ್ಟೇ. ಸೊ ಇಷ್ಟೊಂದು ದೊಡ್ಡ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನೀವು ಲೈಫಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲಾನು ನಿಮ್ದು ಬಿಲೀಫ್ ಸಿಸ್ಟಮ್, ಎಲ್ಲಾನು ನಿಮ್ಮ ನಂಬಿಕೆ, ನಿಮ್ಮ ತಲೆಯಲ್ಲಿ ನಿಮ್ಮನ್ನ ನೀವು ಏನು ಅನ್ಕೋತೀರಾ ಅದೇ ಇರುತ್ತೆ. ನೀವು ಟ್ರೇಡರ್ ಆಗ್ತೀರಾ ಅಂತ ಅಂದ್ಕೊಂಡಾಗ ನಿಮ್ಗೆ ಇನ್ನಷ್ಟು ದಾರಿಗಳು ಕಾಣಲಿಕ್ಕೆ ಸಿಗುತ್ತೆ. ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ ಯಾರಿಗೂ ಕೂಡ ಫಸ್ಟಿಗೆ ಗೊತ್ತಿರಲಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ ಫಸ್ಟಿಗೆ ಅಕೌಂಟ್ ಓಪನ್ ಮಾಡೋದು ಹೇಗೆ ಅಂತ. ನಾವು ಕೂಡ ಕಲ್ತು ಆನಂತರ ಎಲ್ಲವನ್ನು ಕಲ್ತು ಲಾಸ್ಟ್ಗೆ ಇಲ್ಲಿ ತನಕ ಬಂದು ನಿಲ್ತಿದ್ದೇವೆ. ಅಂಡ್ ನಿಮ್ಗೂ ಕೂಡ ಕಲಿಸ್ಲಿಕ್ಕೆ ಒಂದು ಎಫರ್ಟ್ನ ಆಗ್ತಾ ಇದ್ದೇವೆ. ಸೊ ಎಲ್ಲ ಕೂಡ ನಿಮ್ಮ ಬಿಲೀಫ್ ಸಿಸ್ಟಮ್. ಸೊ ನಿಮ್ಗೆ ಒಂದು ಸ್ವಲ್ಪ ಅದರ ಮೇಲೆ ನಂಬಿಕೆ ಬಂದಾಗ ಇಡೀ ಪ್ರಪಂಚ ನಿಮ್ಮ ಜೊತೆ ನಿಲ್ಲುತ್ತೆ, ನಿಮ್ಮನ್ನ ಒಂದು ಟ್ರೇಡರ್ ಮಾಡೋಕೆ, ಅಥವಾ ನಿಮ್ಗೆ ಎಲ್ಲಾ ರೀತಿಯ ಒಂದು ಫೆಸಿಲಿಟಿಗಳು ಕಾಣಲಿಕ್ಕೆ ಸಿಗುತ್ತೆ. ಸೊ ಅಕೌಂಟ್ ಓಪನ್ ಮಾಡಿದ ನಂತರ ನೀವು ಯೂಟ್ಯೂಬಿಗೆ ಬರ್ತೀರಾ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನು ನೋಡ್ತೀರಾ. ನನ್ನ ಚಾನೆಲ್ ಅಲ್ಲೂ ಕೂಡ ನೀವು ನೋಡ್ಬೋದು, ಅನೇಕ ವಿಡಿಯೋಸ್ ಇದೆ. ನನ್ನ ಚಾನೆಲ್ ಅಂತಲ್ಲ, ನಿಮ್ಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂದಾಗ ಯಾರ ಚಾನೆಲ್ ಬೇಕಾದ್ರೂ ನೋಡಿ, ಎಲ್ಲ ಚಾನೆಲ್ ಇಂದಾನು ಕಲಿಯಿರಿ, ಎಲ್ಲರಿಂದಾನು ಕಲಿಯಿರಿ. ಟೋಟಲ್ ಆಗಿ ನೀವು ಒಬ್ಬ ಬೆಸ್ಟ್ ಟ್ರೇಡರ್ ಆಗಿ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎವ್ರಿಥಿಂಗ್ ಇಸ್ ಡಿಫಿಕಲ್ಟ್ ಇನ್ ಲೈಫ್. ಎಲ್ಲ ಕೂಡ ಕಷ್ಟನೇ, ಯಾವುದು ಕೂಡ ಸುಲಭದಲ್ಲಿ ಯಾವುದು ಕೂಡ ಇಲ್ಲಿ ಸಿಗುವುದಿಲ್ಲ, ಎಲ್ಲ ಕೂಡ ಕಷ್ಟನೇ ಇಲ್ಲಿ. ಬಟ್ ಯು ಹ್ಯಾವ್ ಟು ಟೇಕ್ ದಟ್ ಫಸ್ಟ್ ಸ್ಟೆಪ್ ಆ್ಯಂಡ್ ಟ್ರೈ. ಮೊದಲ ಹೆಜ್ಜೆ ಇಡಬೇಕು, ನುಗ್ಬೇಕು ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ಇಡಿ, ಟ್ರೈ ಮಾಡಿ, ಆದ್ರೆ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ಆಗೋವರೆಗೂ ಬಿಡಬೇಡಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್, ಬಿಲೀವ್ ಇನ್ ಯೋರ್ ಡ್ರೀಮ್ಸ್. ಸೊ ನಂಬಿಕೆ ಇಡಿ ನಿಮ್ಮ ಕನಸಿನ ಮೇಲೆ. ನೀವು ಕೂಡ ಒಂದಲ್ಲ ಒಂದಿನ ಉತ್ತಮವಾದ ಟ್ರೇಡರ್ ಆಗ್ತೀರಾ ಅಂತ ನಂಬಿ. ಸೊ ಲಾಸ್ಟ್ ಪಾಯಿಂಟ್, ಇಫ್ ಯು ಫಾಲೋ ದ ಪ್ರೊಸೆಸ್, ಪ್ರಾಫಿಟ್ ವಿಲ್ ಫಾಲೋ ಯು. ಸೊ ಇದು ಏನು ಇಂಪಾರ್ಟೆಂಟ್ ಆಗುತ್ತೆ. ಸೊ KGF ಚಾಪ್ಟರ್ 2 ನ ಒಂದು ಕಲೆಕ್ಷನ್ ನಾವು ಫಸ್ಟಿಗೆ ನೋಡೋಣ. KGF ಚಾಪ್ಟರ್ 2 ಫಸ್ಟ್ ಡೇ ಕಲೆಕ್ಷನ್ 165 crores, ಸೆಕೆಂಡ್ ಡೇ ಕಲೆಕ್ಷನ್ 139 crores, ಥರ್ಡ್ ಡೇ ಕಲೆಕ್ಷನ್ 115 crores, 132 crores ಫೋರ್ತ್ ಡೇ ಕಲೆಕ್ಷನ್. ಟೋಟಲ್ 551 ಕೋಟಿ ರೂಪಾಯಿ ಕಲೆಕ್ಷನ್ ನ KGF ಚಾಪ್ಟರ್ 2 ಕೇವಲ 4 ದಿನದಲ್ಲಿ 551 ಕೋಟಿ ರೂಪಾಯಿ ಕಲೆಕ್ಷನ್ ನ ಮಾಡಿದೆ. KGF ಚಾಪ್ಟರ್ 2 ನ ಬಜೆಟ್ ಬಂದ್ಬಿಟ್ಟು 100 ಕೋಟಿ ರೂಪಾಯಿ.
ಸೊ ಕೇವಲ 100 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಅವರು ಈ ಫಿಲ್ಮ್ ನ ಶುರು ಮಾಡ್ತಾರೆ. ಅವರ ಪ್ರಾಫಿಟ್ 500 ಕೋಟಿವರೆಗೂ ಬಂದಿದೆ, ಐ ಮೀನ್ ಕಲೆಕ್ಷನ್. ಸೊ 4 ದಿನದಲ್ಲೇ ಅವರ ಎಕ್ಸ್ಪೆನ್ಸಸ್ ಏನಿದೆ ಎಲ್ಲ ಕವರ್ ಆಯಿತು, ಎಲ್ಲ ಪ್ರಾಫಿಟೇಬಲ್ ಆಗಿ ಟರ್ನ್ ಆಯಿತು. ಇಲ್ಲಿ ಒಂದು ವಿಚಾರನ ನೀವು ನೋಡಿ, KGF ಚಾಪ್ಟರ್ 2ನ ನೀವು ಕ್ಲಿಯರ್ ಆಗಿ ಗಮನಿಸಿದ್ರೆ ಅವರು ಎಲ್ಲೂ ಕೂಡ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಒಂದು ನಿಮಿಷ ಕೂಡ ನಿಮಗೆ ಬೇಜಾರಾಗುತ್ತೆ ಅಥವಾ ಬೋರ್ ಆಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಇಲ್ಲ. ಎಲ್ಲ ಕೂಡ ಎಲ್ಲದರ ಬಗ್ಗೆ ಕೂಡ ಅವರು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ದಾರೆ. ಅಂದ್ರೆ ಪ್ರೊಸೆಸ್ನ ಅವರು ಪ್ರಾಪರ್ ಆಗಿ ಫಾಲೋ ಮಾಡಿದ್ದಾರೆ. ಪ್ರೊಸೆಸ್ ಅಲ್ಲಿ ಯಾವುದೇ ರೀತಿ ಒಂದು ಕಾಂಪ್ರಮೈಸ್ ನ ಮಾಡಿಲ್ಲ. ಏನೆಲ್ಲ ಬೇಕು ಅದೆಲ್ಲ ಮಾಡಿದ್ದಾರೆ. ಆಕ್ಟಿಂಗ್ ಆಗಿರ್ಲಿ, ಅದೊಂದು ಕ್ಯಾಮರಾ ವರ್ಕ್ ಆಗಿರ್ಲಿ, ಗ್ರಾಫಿಕ್ ಆಗಿರ್ಲಿ, ಏನೇ ಇದ್ರೂ ಕೂಡ ಸೂಪರ್ ಆಗೇ ಮಾಡಿದ್ದಾರೆ. ಸೊ ಪ್ರೊಸೆಸ್ ಬಗ್ಗೆ ಅವರು ಕಾನ್ಸಂಟ್ರೇಟ್ ಮಾಡಿ ಇಷ್ಟು ದೊಡ್ಡ ಪ್ರಾಫಿಟ್ ನ ಮಾಡಿದ್ದಾರೆ. ಅಂದ್ರೆ ಪ್ರೊಸೆಸ್ ಅಂದ್ರೆ ನಿಮ್ಮ ಕೆಲಸ ಸರಿಯಾಗಿದ್ರೆ ಪ್ರಾಫಿಟ್ ನಿಮ್ಮನ್ನ ಫಾಲೋ ಮಾಡಿ ಬರುತ್ತೆ ಅನ್ನೋದಕ್ಕೆ KGF ಚಾಪ್ಟರ್ 2 ಉತ್ತಮವಾದ ಎಕ್ಸಾಂಪಲ್. ಸೊ ಅದೇ ರೀತಿ ಟ್ರೇಡಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ಫಸ್ಟ್ ಗೆ ಏನ್ ಫೋಕಸ್ ಮಾಡೋದು, ಪ್ರಾಫಿಟ್. ನನಗೆ ದಿನಕ್ಕೆ 1,000 ರೂಪಾಯಿ ಆದ್ರೆ ಸಾಕು, ನನಗೆ ದಿನಕ್ಕೆ 10,000 ರೂಪಾಯಿ ಆದ್ರೆ ಸಾಕು, ನನಗೆ ದಿನಕ್ಕೆ 1,00,000 ರೂಪಾಯಿ ಆದ್ರೆ ಸಾಕು. ಇದು ಥಾಟ್ ಫಸ್ಟ್ ಗೆ ಹೋಗ್ಬೇಕು. ಏನಕ್ಕಂದ್ರೆ ನಿಮ್ಗೆ ಟ್ರೇಡಿಂಗ್ ಅಲ್ಲಿ ಎಷ್ಟು ಹಣ ಮಾಡಬೇಕು ಅನ್ನೋದು ನಿಮ್ಗೊಂದು ಕಾನ್ಸೆಪ್ಟ್ ಇರುತ್ತಲ್ಲ, 1,000 ರೂಪಾಯಿ 2,000 ರೂಪಾಯಿ. ಸೊ ಇದನ್ನ ಫಸ್ಟ್ ಗೆ ತೆಗೆದುಬಿಡಿ. ಯಾಕಂದ್ರೆ ಒಂದ್ಸಲಿ ನೀವು ಟ್ರೇಡಿಂಗ್ ನ ಕಲ್ತ್ ಬಿಟ್ರೆ ಒಂದು ಸಲ ಟ್ರೇಡಿಂಗ್ ಯಾವ ರೀತಿ ನಡೆಯುತ್ತೆ, ಎಲ್ಲಿ ಎಂಟ್ರಿ ಪಡಿಬೇಕು, ಯಾವ ರೀತಿ ನಡೆಯುತ್ತೆ, ಎಲ್ಲಿ ಸ್ಟಾಪ್ ಲಾಸ್ ತಗೋಬೇಕು, ಎಲ್ಲಿ ಲಾಸ್ ಅಲ್ಲಿ ಎಕ್ಸಿಟ್ ಆಗಬೇಕು, ಎಲ್ಲಿ ಪ್ರಾಫಿಟ್ ಮಾಡಬೇಕು, ಇದೆಲ್ಲವನ್ನು ನೀವು ಕಲ್ತ ನಂತರ ನಿಮ್ಗೆ ಗೊತ್ತಿಲ್ಲ ಟ್ರೇಡಿಂಗ್ ಅಲ್ಲಿ ದಿನಕ್ಕೆ 1 ಕೋಟಿ ಕೂಡ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು. ಈ ಪೊಟೆನ್ಷಿಯಲ್ ಇದೆ. ನೀವೇನ್ ಮಾಡ್ತಾ ಇದ್ದೀರಾ, ದಿನಕ್ಕೆ 1,000 ರೂಪಾಯಿ ಸಾಕು ಅಂತ ನಿಮ್ಮನ್ನ ನೀವೇ ಒಂದು ಪಂಜರದೊಳಗೆ ಅಥವಾ ನಿಮ್ಮನ್ನ ನೀವೇ ಒಂದು ಸರ್ಕಲ್ ಒಳಗೆ ಲಾಕ್ ಮಾಡ್ತಾ ಇದ್ದೀರಾ. ಅಷ್ಟಕ್ಕೆ ನೀವು ತೃಪ್ತಿ ಪಡ್ತಾ ಇದ್ದೀರಾ. ಸೊ ಫಸ್ಟ್ ಗೆ ನೀವು ಪ್ರೊಸೆಸ್ ನ ಕಲಿಯಿರಿ. ಯಾವ ರೀತಿ ಟ್ರೇಡಿಂಗ್ ನಡೆಯುತ್ತೆ, ಏನ್ ಇದರ ವಿಚಾರ, ಇದರ ಒಳಗುಟ್ಟೇನು, ಇದರಲ್ಲಿ ಯಾವ ರೀತಿ ನಡೆಯುತ್ತೆ, ಏನಕ್ಕೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ, ಏನಿದು ಆಪ್ಷನ್ಸ್, ಏನಿದು ಕ್ಯಾಂಡಲ್ ಸ್ಟಿಕ್ಸ್, ಏನಿದು ಪ್ರೈಸ್ ಆಕ್ಷನ್, ಎಲ್ಲವನ್ನು ಕಲಿಯಿರಿ. ಒಂದ್ಸಲ ನಿಮ್ಗೆ ಕಲ್ತ ನಂತರ ನಿಮ್ಗೊಂದು ಆ ಕಾನ್ಫಿಡೆನ್ಸ್ ಬಂದ ನಂತರ ನಿಮ್ಗೆ ಹಣ ಮಾಡೋದು ಯಾವುದೇ ಒಂದು ಲಿಮಿಟೇಷನ್ ಇಲ್ಲ. ಅಂದ್ರೆ ದಿನಕ್ಕೆ 1,000 ಅಲ್ಲ, ದಿನಕ್ಕೆ 1,00,000, 10,00,000, 1 ಕೋಟಿ ಕೂಡ ಮಾಡ್ಬೋದು. ಅದಕ್ಕೇನು ಲಿಮಿಟೇಷನ್ ಇಲ್ಲ. ಸೊ ಇದನ್ನ ನಾವು KGF ಚಾಪ್ಟರ್ 2 ನಿಂದ ಕೂಡ ಕಲಿಬಹುದು. ಸೊ ಫಾಲೋ ದ ಪ್ರೊಸೆಸ್, ಪ್ರಾಫಿಟ್ ವಿಲ್ ಫಾಲೋ ಯು. ನೀವು ಒಂದ್ಸಲಿ ಕೆಲಸನ ಫಾಲೋ ಮಾಡಿದ್ರೆ, ಕೆಲಸದ ಮೇಲೆ ಗ್ರಿಪ್ ನ ಪಡೆದ್ರೆ ಅಥವಾ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಪ್ರಾಫಿಟ್ ಅನ್ನೋದು ಜಸ್ಟ್ ಎ ನಂಬರ್, ಅದು ನಿಮ್ಮನ್ನ ಫಾಲೋ ಮಾಡಿ ಬರುತ್ತೆ. ಸೊ ಇದಾಗಿತ್ತು ಗೆಳೆಯರೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ, ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ತಬಹುದು. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟೇಬಲ್ ವೀಕ್ ಹೆಡ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.